15ರಿಂದ 20% ರಿಟರ್ನ್ ಸಿಗುವಂತದ್ದು ಯಾವ್ದು ಗೊತ್ತಾ? ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬರು ನಿಮಗೆ ಸಜೆಷನ್ ಮಾಡ್ತಿರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡು ಅಂತ. ನಿಮ್ಮ ಮನೇಲಿ ಹೇಳ್ತಿರ್ತಾರೆ 20,000 ರೂಪಾಯಿ ಸಂಬಳ ಬಂತು ಅಂದ್ರೆ ಸ್ವಲ್ಪ ಸೇವಿಂಗ್ ಮಾಡ್ಸಪ್ಪ ಅಂತ. ಆದ್ರೆ ನೀವು ಕೂಡ 5,000 ರೂಪಾಯಿನ ಪ್ರತಿ ತಿಂಗಳಂತೆ FD ಅಲ್ಲಿ ಸೇವ್ ಮಾಡೋದಾಯ್ತು ಅಂದ್ರೆ 6ರಿಂದ 7% ರಿಟರ್ನ್ ಸಿಗುತ್ತೆ. ಅದೇ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ 8ರಿಂದ 9% ಸಿಗುತ್ತೆ. ಅದೇ ನೀವು ನಾಲೆಡ್ಜ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತು ಅಂದ್ರೆ 15% ವರೆಗೂ ರಿಟರ್ನ್ ಸಿಗುತ್ತೆ. ಆದ್ರೆ ನೀವಂತೀರಾ ಸರ್ ಗೋಲ್ಡ್ 8ರಿಂದ 9%, ಸ್ಟಾಕ್ ಮಾರ್ಕೆಟ್ 14ರಿಂದ 15%, ಅಂತ ಡಿಫರೆನ್ಸ್ ಏನು ಗೊತ್ತಾಗಲ್ಲ ಅಂತ ಅಂದ್ರೆ ಬನ್ನಿ ಅದ್ರ ಕ್ಯಾಲ್ಕುಲೇಷನ್ ಕೊಡ್ತೀನಿ ನಿಮಗೆ. ಪ್ರತಿ ತಿಂಗಳು ನೀವು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಅಂದ್ರೆ ವರ್ಷಕ್ಕೆ 60,000 ರೂಪಾಯಿ ಆಗುತ್ತೆ. ಪ್ರತಿ ವರ್ಷ 60,000 ರೂಪಾಯಿ ನೀವು ಸೇವ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ 20 ವರ್ಷಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ತು ಅಂದ್ರೆ 26 ಲಕ್ಷ ರೂಪಾಯಿ ನಿಮಗೆ FD ಅಲ್ಲಿ ರಿಟರ್ನ್ ಸಿಗುತ್ತೆ. ಅದೇ ನೀವೇನಾದ್ರೂ ಗೋಲ್ಡ್ ನ ಬೈ ಮಾಡಿದ ಅಂದ್ರೆ 38 ಲಕ್ಷ ರೂಪಾಯಿ ನಿಮಗೆ ರಿಟರ್ನ್ ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸೇಫರ್ ಅಂತ ಕರ್ಸ್ಕೊಳ್ತಿರೋ ಲಾರ್ಜ್ ಕ್ಯಾಪ್ ಫಂಡ್ ನಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ತು ಅಂದ್ರೆ 60,000 ರೂಪಾಯಿ ಪ್ರತಿ ವರ್ಷದಂಗೆ 20 ವರ್ಷ ನೀವು ಸೇವ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ರಿಟರ್ನ್ಸ್ ಎಷ್ಟು ಸಿಗುತ್ತೆ ಗೊತ್ತಾ? ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ 80 ಲಕ್ಷ ರೂಪಾಯಿ ರಿಟರ್ನ್ ಸಿಗುತ್ತೆ. ಇನ್ವೆಸ್ಟ್ ಮಾಡಕ್ ಮುಂಚೆ ಯೋಚನೆ ಮಾಡಿ ಯಾವ್ದಲ್ಲಿ ನಿಮಗೆ ಬೆಸ್ಟ್ ರಿಟರ್ನ್ ಸಿಗುತ್ತೆ. ನಿಮ್ಮ ದುಡ್ಡು ದುಡಿಬೇಕು. ಬಾಸ್ ವಾಲಾ, ಬಿ ದ ಬಾಸ್.